ಭಾರತ ಸಂವಿಧಾನದ ಆರ್ಟಿಕಲ್ 1 ಭಾರತ ಸಂಘ. ಭಾರತ ಸಂವಿಧಾನದ ಆರ್ಟಿಕಲ್ 1 ಭಾರತದ ಸ್ವರೂಪವನ್ನು ವಿವರಿಸುತ್ತದೆ. ಇದು ಭಾರತವನ್ನು ಒಂದು ಒಕ್ಕೂಟ ರಾಷ್ಟ್ರವೆಂದು ಘೋಷಿಸುತ್ತದೆ. ಆರ್ಟಿಕಲ್ 1 ಏನು ಹೇಳುತ್ತದೆ? ಸರಳವಾಗಿ ಹೇಳುವುದಾದರೆ ಈ ಆರ್ಟಿಕಲ್ ಹೇಳುವುದೆಂದರೆ ಭಾರತವು ವಿವಿಧ ರಾಜ್ಯಗಳ ಸಮೂಹವಾಗಿದ್ದು ಒಂದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಚಿತ್ರದಲ್ಲಿ ಸರಳವಾಗಿ ಅರ್ಥಮಾಡಿಕೊಳ್ಳಬಹುದು. ಒಕ್ಕೂಟ ರಾಷ್ಟ್ರ ಎಂದರೇನು? ಒಕ್ಕೂಟ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರವು ರಕ್ಷಣೆ, ವಿದೇಶಾಂಗ ನೀತಿ ಇತ್ಯಾದಿಗಳಂತಹ ಸಾಮಾನ್ಯ ವಿಷಯಗಳನ್ನು ನಿರ್ವಹಿಸುತ್ತದೆ. ರಾಜ್ಯ ಸರ್ಕಾರಗಳು ಶಿಕ್ಷಣ, ಆರೋಗ್ಯ ಇತ್ಯಾದಿಗಳಂತಹ ರಾಜ್ಯದ ವಿಷಯಗಳನ್ನು ನಿರ್ವಹಿಸುತ್ತವೆ. ಈ ಆರ್ಟಿಕಲ್ ಯಾಕೆ ಮುಖ್ಯ? ಭಾರತದ ಸ್ವರೂಪ. ಭಾರತವು ಒಂದು ಕೇಂದ್ರೀಕೃತ ರಾಷ್ಟ್ರವಲ್ಲ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅಧಿಕಾರ ಹಂಚಿಕೆಯನ್ನು ಈ ಆರ್ಟಿಕಲ್ ಆಧಾರವಾಗಿಟ್ಟುಕೊಂಡು ಮಾಡಲಾಗುತ್ತದೆ. ಭಾರತದ ಒಗ್ಗಟ್ಟು. ಭಾರತದ ವಿವಿಧ ರಾಜ್ಯಗಳ ನಡುವಿನ ಒಗ್ಗಟ್ಟನ್ನು ಕಾಪಾಡಲು ಈ ಆರ್ಟಿಕಲ್ ಸಹಾಯ ಮಾಡುತ್ತದೆ. ಒಂದು ಉದಾಹರಣೆಗೆ, ರಕ್ಷಣೆ ಎಂಬುದು ಕೇಂದ್ರ ಸರ್ಕಾರದ ಅಧಿಕಾರದ ವ್ಯಾಪ್ತಿಗೆ ಬರುತ್ತದೆ. ಆದ್ದರಿಂದ ಸೈನ್ಯವನ್ನು ಕೇಂದ್ರ ಸರ್ಕಾರವೇ ನಿಯಂತ್ರಿಸುತ್ತದೆ. ಆದರೆ ಶಿಕ್ಷಣವು ರಾಜ್ಯ ಸರ್ಕಾರದ ಅಧಿಕಾರದ ವ್ಯಾಪ್ತಿಗೆ ಬರುತ್ತದೆ. ಆದ್ದರಿಂದ ಶಾಲೆಗಳನ್ನು ನಿರ್ಮಿಸುವುದು ಮತ್ತು ಶಿಕ್ಷಕರನ್ನು ನೇಮಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ. ಸಂಕ್ಷಿಪ್ತವಾಗಿ, ಭಾರತ ಸಂವಿಧಾನದ ಆರ್ಟಿಕಲ್ 1 ಭಾರತವನ್ನು ಒಂದು ಒಕ್ಕೂಟ ರಾಷ್ಟ್ರವೆಂದು ಘೋಷಿಸುವ ಮೂಲಕ ಭಾರತದ ವಿವಿಧ ರಾಜ್ಯಗಳ ನಡುವಿನ ಸಮನ್ವಯ ಮತ್ತು ಒಗ್ಗಟ್ಟನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ನೀವು ಭಾರತ ಸಂವಿಧಾನದ ಇನ್ನೊಂದು ಆರ್ಟಿಕಲ್ ಬಗ್ಗೆ ತಿಳಿದುಕೊಳ್ಳಲು ಬಯಸುವಿರಾ?